ಪತಿ ಪತ್ನಿ ಜಗಳ ಈಗ ಠಾಣೆ ಮೆಟ್ಲೇರಿದೆ. ಜೊತೆಗೆ ಪತಿ ಪತ್ನಿ ಇಬ್ರು ಕೂಡ ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಿದ್ದಾರೆ. ಕಳೆದ ಬಾರಿ ಪತಿ ಮಂಜುನಾಥ್ ಎಂಬುವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ನಿನ್ನೆ ಅವರು ಮತ್ತೆ ತಮ್ಮ ಪತ್ನಿಯ ವಿರುದ್ಧ ಪ್ರತ್ಯಾರೋಪಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಸತ್ಯ ಯಾರದು, ಸುಳ್ಳು ಯಾರದು, ಜಗಳ ಯಾಕಾಯ್ತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮಾತನಾಡೋದಕ್ಕೆ ರೆಡಿ ಇದ್ದಾರೆ ಮೇಘಶ್ರೀ ಅಂತೇಳಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಲಾಸ್ಟ್ ಟೈಮ್ ನೀವು ದೂರು ಕೊಟ್ಟಿದ್ರಿ ನಿಮ್ಮ ಪತಿ ಮಂಜುನಾಥ್ ಅವರ ವಿರುದ್ಧ. ಒಂದಷ್ಟು ಆರೋಪಗಳನ್ನು ಮಾಡಿದ್ರಿ, ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಆ್ಯಕ್ಚುಲಿ ನಿಮ್ಮ ಇಬ್ಬರ ಮಧ್ಯೆ ಜಗಳ ಯಾವ ಕಾರಣಕ್ಕೆ ಶುರುವಾಗಿದ್ದು ಮೇಡಮ್? ಸರ್, ಜಗಳ ಸ್ಟಾರ್ಟ್ ಆಗಿದೆ. ಅವನು ಲೀಸಿನ ಅಮೌಂಟು ನಮಗೆ ಕೊಟ್ಟಿಲ್ಲ ಅಂತ ಫಸ್ಟ್ ಮಾಡ್ದ. ನೆಕ್ಸ್ಟ್ನೇದು ಸೆಕ್ಷುವಲ್ ಹರಾಸ್ಮೆಂಟ್ ಸ್ಟಾರ್ಟ್ ಮಾಡ್ದ ಮನೆಯಲ್ಲೇ. ಅದು ಹೋಗೇನಾಯಿತು ಅಂದರೆ ಸ್ಟೇಷನಿಗೆ ಮನೆ ಮುಂದೆ ಬಂದು ಜಗಳ ಆಡಿ ಕೆಟ್ಟದಾಗೆ ಪೊವಕ್ ಮಾಡಿದ್ಕೆ ನಾನೇ ಮಾಡಿದೆ. ಸರಿನಪ್ಪ, ಸ್ಟೇಷನ್ಗೆ ಹೋಗಿಲ್ಲ ಸರ್, ಈ ಥರ ಮನೆ ಮುಂದೆ ಬಂದು ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ ನನ್ನ ಸ್ವಂತ ಹೆಂಡ್ತಿಗೆ, ದಯವಿಟ್ಟು ಅವನಿಗೆ ಕರ್ಸಿ ಹೇಳಿ ನಮ್ಮ ಮನೆ ಹತ್ರ ಇಲ್ಲ ಬಂದು ಮಾತಾಡಬಾರ್ದು ಅಂತ. ಮನೆಯಿಂದ ಹೋಗ್ಬೇಕಾದ್ರೆ ಬಟ್ಟೆ ಬರೆ ಪ್ಯಾಕ್ ಮಾಡಿಕೊಂಡು ಒಂದು ಏನೇನು ವಸ್ತು ಇದೆಲ್ಲ ತೊಗೊಂಡು ಹೋಗೋದ್ರ ಜೊತೆ ನನ್ನ ಡಾಕ್ಯುಮೆಂಟ್ಸು ನಂದು ಪ್ರತಿಯೊಂದು ತಾಂಡೋದ. ಅದು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂದರೆ ನೀನು ಈ ಥರ ಮಾಡಿದ್ಯಾ, ಆಮೇಲೆ ನಾನು ಕೇಳೋದಕ್ಕೆ ನನ್ನ ಧರ್ಮ, ಅದು ನಾನು ತಪ್ಪು ಅಂತ ಅವ್ನು ಹೇಳ್ತಿರ್ಬೋದು ಇವತ್ತು. ಬಟ್ ನನ್ನದು ಯಾಕೆಂದರೆ ಇವತ್ತು ನಾನು ಕೆಲಸದಲ್ಲಿ ಅವ್ನು ಹಾಕೋನೆ ಅವಳದು ಫೇಕ್ ಅಂತ. ನಾನು ಇವತ್ತು ನಾನು ವಾಪಸ್ ಅದಕ್ಕೆ ರಿಟರ್ನ್ ಕೊಡೋದಕ್ಕೆ ಮೇಲ್ ಹಾಕ್ಬೋದು, ಬಟ್ ಪ್ರೂಫ್ ತೋರಿಸೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ನು ಇಟ್ಕೊಂಡು ಹೋಗೋ. ನಾನು ಏನು ಮಾಡಲಿ ಸರ್ ಅದಕ್ಕೆ? ಅವನೇನು ಮಾಡ್ದೆ, ಅದನ್ನು ಹೋಗ್ಬಿಟ್ಟು ಬೀದಿಯಲ್ಲೆಲ್ಲ ಫೋಟೋಸ್ ಎಲ್ಲ ಪಬ್ಲಿಷ್ ಮಾಡ್ದೆ. ಸ್ಟೇಷನ್ ಮುಂದೆ ಹೋಗ್ಬಿಟ್ಟು ಈ ಥರ ಅಂತ ಏನೇನೋ ನನ್ನ ಫೋಟೋಸ್ಗಳು 3D ಎಫೆಕ್ಟ್, ಅದು ಮಾಮೂಲಿ ಎಫೆಕ್ಟ್ ಅಲ್ಲ, 3D ಎಫೆಕ್ಟಲ್ಲಿ ತೊಗೊಂಡೋಗ್ಬಿಟ್ಟು ನನ್ನ ಫೋಟೋಸ್ಗಳು ನಮ್ಮ ಅಮ್ಮಂದು ಎಲ್ಲರದೂ ವಿತೌಟ್ ಬ್ಲರ್ ಮಾಡಿಸಿನ ಫೋಟೋ ಹಾಕ್ಸ್ತಾ. ಅದನ್ನ ನೋಡೇ ನಮಗೇನಾಯಿತು ಅಂದರೆ FIRಗೆ ಹೇಳಿದ್ವಿ, ಸರ್ ಈ ಥರ ಕೆಟ್ಟದಾಗಿ ಮಾಡ್ತಾವನೆ, ನನಗೆ ಇದ್ರ ಮೇಲೆ ಆಗ್ತಾ ಇಲ್ಲ, ಇದನ್ನು ನಾನು ಒಂದು ಸತ್ತೋಗ್ಬೇಕು, ಇಲ್ಲ ಇದಕ್ಕೊಂದು ಜಸ್ಟಿಸ್. ಏನು ಫೋಟೋಸ್ಗಳನ್ನ ಎಡಿಟ್ ಮಾಡಿಸ್ತೀನಿ? ನಾನು ಇಲ್ಲಿ ತನಕ ಇರೋ ಫೋಟೋಸ್ಗಳು ನಮ್ಮ ಅಪ್ಪ ಮುಂದು ನಾನು ಗಂಡ ಅಂತ ಹೇಳ್ಬಿಟ್ಟು ಅವನಿಗೆ ನಮ್ಮ ಅಣ್ಣನ ಮಧ್ಯೆ ಫೋಟೋಸ್ಗಳಾಗಲಿ ಪ್ರತಿಯೊಂದನ್ನು ಕಳಿಸಿರೋದನ್ನ ಮಾಡಿ ಅವನೇ ಮಾಡಿ ಅದೇ ಫೋಟೋಸ್ಗಳು ಎಲ್ಲಿಂದ ಸರ್ ಟ್ರಿಪ್ಪಿಗೆ ಹೋಗಿರೋ ಫೋಟೋಸ್ಗಳಾಗಲಿ ಪ್ರತಿಯೊಂದೂ ಕೂಡ ಅವನು ಆ್ಯಡ್ ಮಾಡಿಬಿಟ್ಟು ತಗೊಂಡೋಗಿಲ್ಲ. ಇವಾಗ ಸ್ವಂತ ಗಂಡ ಅಂತ ನಾನು ನಂಬಿ ಕಳಿಸ್ತೀನಿ, ಗಂಡನೇ ಹೋಗ್ಬಿಟ್ಟು ಎಂತಿ ಫೋಟೋಸ್ಗಳನ್ನೆಲ್ಲ ಪಬ್ಲಿಷ್ ಮಾಡೋ ಅಷ್ಟು ಲೆವೆಲಿಗೂ ನಿಂತವನೆ ಅಂದರೆ ಅವನ ಮನಸ್ಸಲ್ಲಿ ಏನಿದೆ ಅಂದರೆ ನಾನು ಅವಳ ಹತ್ರ ಕೆಟ್ಟದ್ದು ಮಾಡಬೇಕು, ಒಳ್ಳೆ ಕೆಟ್ಟದಾಗಿ ತೋರಿಸ್ಬೇಕು, ಇರೋಷ್ಟು ದಿನ ಕಿತ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋದು. ಮೇಡಮ್, ಈಗ ಅವರು ಪ್ರತ್ಯಾರೋಪಗಳು ಮಾಡಿದ್ದಾರೆ ಅಂದರೆ ನೀವು ಅವ್ರ ಖಾಸಗಿ ಫೋಟೋಗಳನ್ನ ನೀವು ತೆಗೆದುಕೊಂಡು ವೈರಲ್ ಮಾಡಿದ್ರಿ, ಮತ್ತೆ ಆಕೆ ಬೇರೆ ಬೇರೆಯವ್ರ ಜೊತೆ ಈಗ ಆಲ್ರೆಡಿ 2 ಮದುವೆ ಆಗಿದ್ಲು, ಅಲ್ಲೂ ಕೂಡ ಅವ್ರ ಮೇಲೂ ಕೂಡ ಜಗಳ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ಕೇಳ್ಕೊಂಡು ಇದು ಮಾಡಿದ್ರು. ಅವರಿಬ್ಬರ ಮಧ್ಯೆ ಡಿವೋರ್ಸ್ ಆದಮೇಲೆ ಅವ್ರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಈಗ ನನ್ನ ಮೇಲೂ ಕೂಡ ಅದೇ ಥರ ಸೇಮ್ ಮಾಡ್ತಿದ್ದಾರೆ, ಮತ್ತೆ ಬೇರೆ ಯಾರನ್ನು ಮದುವೆ ಆಗಬೇಕು ಅಂತ ಅವ್ರು ಅನ್ಕೋತಿದಾರಂತೆ, ಒಂದಷ್ಟು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ನಿಜ, ಎಷ್ಟು ಸುಳ್ಳು? ಆರೋಪ ಮಾಡ್ಬೇಕಾದ್ರೆ ಅವನು ತೋರಿಸ್ಬೇಕು. ಇವಾಗ 4ನೇ ಗಂಡ ಅಂದ್ರೆ ಯಾರು 4ನೇ ಗಂಡ? ಕ್ವಶನ್ ಮಾರ್ಕ್ ಅದು. ನೀನು ತೋರಿಸ್ಬೇಕು, ಯಾಕೆ ನನಗೆ ಗೊತ್ತಿಲ್ಲ ಯಾವ ಗಂಡ ಅಂತ. ನಾನು ಹುಡುಕ್ ತರಬೇಕು, ಹಂಗಾರೆ ಹೋಗ್ಬಿಟ್ಟು ಅದನ್ನು ರೆಡಿಮೇಡ್ ಗಂಡು ಅಂತಾರೆ ತರಬೇಕು ನಾನು ಹೋಗ್ಬಿಟ್ಟು ತೋರ್ಸೋದಕ್ಕೆ ಅಂತ. ನನ್ನ ಹತ್ರನೇ ಪ್ರೂಫ್ ಇಲ್ಲ ತೊಗೊಂಬಂದು ತೋರ್ಸೋಕ್ಕೆ. ಅವ್ನು ಮರ್ಯಾದೆ ತೆಗ್ದಿರೋದಕ್ಕೆ ಆ ಮನೆಯಿಂದ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ, ಇಲ್ಲೂ ಮರ್ಯಾದೆ ತೆಗಿಯಕ್ಕೆ ಬಂದ. ನಾನು ಇಲ್ಲಿ ಬಂದೆ ಮತ್ತೆ ಅಂದರೆ ನಾನು 112 ಫೋನ್ ಮಾಡಿ ಕರಿತೀನಿ, ಬರ್ಕೂಡ್ದು ಅಂದಾಗ ನಮ್ಮ ಅಪ್ಪ ಅಮ್ಮಂಗೆ ಹೇಳೋ ಒಂದು ಧಮ್ಕಿ ಹಾಕೊಂಡು 5 ಲಕ್ಷ ಬಿಸಾಕ್ತೀನಿ, ತಗೊಂತೀರಾ ಕೇಸ್ ತಗೊಳ್ರಿ, ಇಲ್ಲ ನಿಮ್ಮ ಮಗಳಿಗೆ ಯಾವ ಲೆವೆಲಿಗೆ ಮಾಡ್ತೀನಿ ಅಂತ ಹೇಳೋದವನು ಮಾಡ್ದ ಸರ್. ಹಂಗೆ ಮಾಡ್ದೆ, ಎಲ್ಲ ಸ್ಟೇಷನ್ ಮುಂದೆ ಹೋಗ್ಬಿಟ್ಟು ಎಲ್ಲ ಫೋಟೋಸ್ಗಳೆಲ್ಲ ಕೊಟ್ಟು ದೊಡ್ಡದು ಮಾಡಿ ನಿಲ್ಲಿಸ್ತಾ. ಅವನು ಬೀದಿಲಿ ನಿಲ್ಲಿಸಿದ್ಕೆ ನಾನೇನು ಮಾಡಿದೆ, ಇದು ಸ್ಟೇಷನಲ್ಲಿ ಹೇಳಿದೆ ಈ ಥರ ಎಲ್ಲ ಮಾಡ್ತಾವ್ರು, ಇದ್ರ ಮೇಲೆ ಅಂಕೆಲ್ಲ ಆಗ್ತಾ ಇಲ್ಲ, ದಯವಿಟ್ಟು ಅವನ ಮೇಲೆ ಕ್ರಮ ತೊಗೋಬೇಕು ಅಂದಾಗ ಅವ್ನು FIR ಆಗಿದೆ. FIR ಆದಾಗಲೂ ಕೂಡ ಕರೆದ್ರವರು ಮುಂಚೆನೆ, ಬಾ ಮಂಜು ಕೂತ್ ಮಾತಾಡೋಣ, ಇದನ್ನ ಬೀದಿಗೆ ಹೋಗ್ಬೇಡ ಅಂದರೆ ನಾನು ದೊಡ್ಡ ಕೋಟಿ ಕುಳಾಸ, ನನ್ನನ್ನೇನು ಕಿತ್ಕೊತೀರಾ ಅಂತಂದರೆ. ಇಷ್ಟು ದುರಾಂಕಾರ ಇದ್ದವನು ಎಲ್ಲೋಗ್ಬಿಡ್ತೀಯಲ್ಲ. ನಾನು ಕೇಳೋದು ಇವಾಗ ಇಷ್ಟೊಂದೆಲ್ಲ ಹೇಳ್ತಿದ್ದೆ, ಪ್ರೂಫ್ ತೋರ್ಸಪ್ಪ, 4ನೇ ಗಂಡನ ಪ್ರೂಫು, ಚಾಟಿಂಗ್ ಮಾಡ್ತಾ ಇರೋದು, ನನಗೆ ಕೊಟ್ಟಿರೋ ಗೋಲ್ಡು ದುಡ್ಡಿಂದೆಲ್ಲ ತೋರಿಸು, ಪ್ರೂಫೇ ಇಲ್ಲ. ಮಾತು ಎಲ್ಲರಿಗೂ ಬರುತ್ತೆ, ಮಾತು ಒಂದಷ್ಟು ಚಾಟಿಂಗ್ ಫೋಟೋಗಳನ್ನ ವೈರಲ್ ಮಾಡ್ತಿದ್ದಾರೆ, ಮತ್ತೆ ಒಂದಷ್ಟು ದುಡ್ಡು ಹಾಕಿದೀನಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ 10 ರೂಪಾಯಿ ಪಾನಿಪುರಿ ತಿಂದಿರೋದು, 100 ರೂಪಾಯಿ ಪಾನಿಪುರಿ ತಿಂದಿರೋದು ತೋರ್ಸಕ್ಕೆ ನನ್ನ ಹತ್ರ ಇಷ್ಟಿದೆ ತೋರಿಸ್ಲಾ? ಅದಲ್ಲ ಒರಿಜಿನಲ್. ನೀನು ಏನು ಮೇಗಂಗೆ ಕೊಟ್ಟಿದ್ಯಾ ಅನ್ನೋದು ಇಂಪಾರ್ಟೆಂಟು. ಅಲ್ಲಿ ಯಾವ್ದೋ ತೋರ್ಸೋನೆ 10 ರೂಪಾಯಿ 100 ರೂಪಾಯಿ, ಯಾರೋ ಸಿಗರೇಟ್ ಅಂಗಡಿ ಕೊಟ್ಟಿರೋದು ಸಿಗರೇಟಿನ ತೋರ್ಸೋನೆ, ಪಾನಿಪುರಿ ತಿಂದು ಪಾನಿಪುರಿ ತೋರ್ಸೋನೆ, ಅದೆಲ್ಲ ನನಗೆ ಕೊಟ್ಟಿರೋದಂತ. ಈಗ ಇಬ್ಬರದು ಸಣ್ಣ ಪುಟ್ಟ ಜಗಳಗಳು ಅನ್ನೋದಕ್ಕಿಂತಲೂ ದೂರ ಆಗುವಂಥ ಜಗಳಗಳು ಯಾಕಾಯಿತು? ಮತ್ತೆ ಇದರಲ್ಲಿ ನಿಮ್ಮದು 1 ವರ್ಷನಿದೆ, ಅವ್ರದ್ದು 1 ವರ್ಷನಿದೆ ಸರ್. ಇಲ್ಲಿ ನಂದು ಪ್ರಾಬ್ಲಮ್ ಏನೂ ಇರಲಿಲ್ಲ. ನಾನು ಹೇಳಿದ್ದು ಸ್ಟೇಷನಲ್ಲಿ ಕರೆದು ಅವನಿಗೆ ಮಾತಾಡಿ ಅವ್ನಿಗೆ ಹೇಳಿ ಸರ್ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಬೇಡ ನನ್ನ ಮೇಲೆ, ಅದು ಅವ್ರ ಅಪ್ಪ ಅಮ್ಮನ ಕುಂಡಿಸ್ ಮಾತಾಡಿಸಿ ಸರ್ ಅಂತ ನಾನು ಕೇಳಿದ್ದು. ಇವನೇನು ಮಾಡ್ದ, ಬೀದಿಗೆ ತಂದು ನಿಲ್ಲಿಸ್ತಾ, ಬೀದಿಯಿಂದ ಏನು ಮಾಡ್ದ ಬೇರೆ ಕಡೆಗೆ ಹೋಗಿ ನಿಲ್ಲಿಸ್ತಾ. ಅದು ನಾನು ಮಾಡಿದ್ದಲ್ಲ, ಇದು ಆ್ಯಕ್ಚುಲಿ ಎಲ್ಲರೂ ತಿಳ್ಕೊಬೇಕು. ನಾನು ಬೀದಿಗೆ ತಂದು ಹೋಗಿ ನಿಲ್ಲಿಸಿಲ್ಲ, ಅಣ್ಣವರೇ ತೊಗೊಂಡೋಗಿ ನಿಲ್ಲಿಸಿ ಜನಕ್ಕೆ ತೋರಿಸ್ಕೊಂತಿರೋದು. ನಾನೊಬ್ಬ ಸಾಚ. ಇವಾಗ ಏನಾಗುತ್ತೆ ಸರ್, ಇವಾಗ ನಂದು 2nd ಮ್ಯಾರೇಜಾಗಿ ಡೈವೋರ್ಸ್ ಆಗಿರೋದು. ನಾನು ಎಲ್ಲರಿಗೂ ಹೇಳಿದೆ ಓಪನ್ ಆಗಿ, ಹೌದು ನಮ್ಮ ಮದುವೆ ಮುಚ್ಚಿಗೆ ಮದುವೆ ಮಾಡ್ಕೊಂಡಿಲ್ಲ. ನ್ಯೂಸ್ ಅವ್ರು ಬಂದಾಗ ಕೇಳಿದಾಗ ನಾನೆಲ್ಲ ಹೌದು ನಂದು 2 ಮದುವೆ ಆಗಿರೋ, ನಂದು ಪ್ರೂಫ್ ಐತೆ, ಡೈವರ್ಸ್ ಆಗಿರೋದು, ಯಾರು ಸುಳ್ಳು ಮಾಡೋಕ್ಕಾಗಲ್ಲ. ಅವ್ನು ಬೇಕಿರಿ ಇನ್ನದೆಲ್ಲನೂ ಎಡಿಟ್ ಮಾಡಿ ಹಾಕ್ಬೋದು, ನಾನು ಹಂಗೆ ಹಿಂಗೆ ಅಂತ. ಅದೆಲ್ಲ ಅವನು ಸುಳ್ಳಿಗೆ ನಿಂತ್ಕೊಂಡು ನಾನು ಆನ್ಸರ್ ಕೊಡ್ತೀನಿ ಸರ್ ಅದಕ್ಕಂತೂ.
ಈಗ ಮೇಡಮ್ ಈಗ ಎರಡನೇ ಮದುವೆ ಡಿವೋರ್ಸ್ ಮಾಡೋ ತರ ಮಾಡಿದ್ದೆ ಅವರು ಅಂತ ನೀವು ಒಂದಷ್ಟು ಆರೋಪಗಳು ಮಾಡಿದ್ರಿ. ಅವ್ರೇನ್ ಹೇಳ್ತಾರೆ, ಇಲ್ಲ ಅವ್ರಾಗ ಏನೋ ತಪ್ಪುಗಳು ಮಾಡ್ಕೊಂಡು ನನ್ನನ್ನು ಬಲೆಗೆ ಬೀಳಿಸ್ಕೊಂಡ್ರು ಅಂತ ಅವ್ರು ಹೇಳ್ತಾರೆ. ಇಲ್ಲ ಸರ್, ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ ಸರ್. ಆಕ್ಚುಲಿ ಅವಾಗ ವರ್ಕ್ ವೈಸ್ ಅಲ್ಲಿ ಓಕೆ, ನಾನೇನು ನನ್ನ ಪ್ರಾಬ್ಲಮ್ಸ್ ಅಡಿಬೇಕಾದ್ರೆ ಕೂಡ ನಾನು ಅವನ ಓಪನ್ ಆಗಿ ಕೇಳಿದ್ವಿ, ಮಂಜು ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಂಗೆ ಒಂದು ವಾರ ಲೀವ್ ಬೇಕೇ ಬೇಕು ಮಂಜು, ಯಾಕಂದರೆ ನಂದು ಕಷ್ಟದಲ್ಲಿ ಕೂತ್ಕೊಂಡೆ ಜೀವನ ಇದು ಅಂತಂದಾಗ ಆಯಿತು ಮೇಘ ಅಂತ ಎಲ್ಲ ಗೊತ್ತಾದ್ಮೇಲೆ ನಾನು ಡೈವರ್ಸ್ ಇನ್ನೇನು ಮುಗಿತಿದ್ದೀನಿ, 1 ತಿಂಗಳಿದೆ ಅಂತ ಅಂದಾಗ ಅವನೇ ಬಂದು ನಮ್ಮ ಮನೆಗೆ ಕೇಳ್ಕೊಳ, ನನಗೆ ಇಷ್ಟ ಇದೆ ಮೇಘನ ದಯವಿಟ್ಟು ಮಾಡ್ಕೊಡ್ರಿ ಅಂತ ಅವನೇ ಕೇಳಿದ್ದು. ನಾವು ಯಾರು ಹೋಗಿಲ್ಲ. ನನ್ನ ಆಸೆ ಇದ್ದಿದ್ದೇನು ಗೊತ್ತಾ ಸರ್, 2ನೇ ಡೈವರ್ಸ್ ಆಗಿದೆ, ಮತ್ತೆ ನಾನು ಯಾವುದು ಮದುವೆನೇ ಆಗಬಾರ್ದು, ಒಂದು ಮಗು ತಗೊಂಡು ಅಡಾಪ್ಟ್ ಮಾಡ್ಕೊಂಡು ನಾನು ನೆಮ್ಮದಿ ಬದುಕಬೇಕು ಅಂತ ನನ್ನ ಆಸೆ ಇದ್ದಿದ್ದು. ನಂಗೆ ಮತ್ತೆ ಕೆಟ್ಟದ್ದು ನೇಮೇ ಬೇಡ ಅಂತ ಅಲ್ಲಿ ಬಂದು ನಾನು ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೊತೀನಿ ಮಾಡ್ತೀನಿ ಅಂತ ಮಾತಾಡ್ದವನು ಇವತ್ತು ನನ್ನನ್ನು ಸಪೋರ್ಟಿವ್ ಆಗಿ ನಿಲ್ಲಿಸ್ಲಿಲ್ಲ, ಬೀದಿಗೆ ತಂದು ನಿಲ್ಲಿಸ್ತಾ ನನ್ನ. ಮೇಡಮ್ ಇವಾಗ ಮತ್ತೊಂದು ಕಡೆ ಈಗ ಮಗು ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಜಗಳ ಆಗ್ತಿತ್ತು ಅನ್ನೋಂಥ ಆರೋಪಗಳಿದೆ, ಅದೆಷ್ಟು ನಿಜ? ಮಗು ಆಗೋದಕ್ಕಂದ್ರೆ ಸರ್ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವನು ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಹೇಳ್ದ. ಅವನಿಗೆ ಮದುವೆ ಆಗಿದ್ದು 1 ತಿಂಗಳಲ್ಲೇ ನಾನು ಪ್ರೆಗ್ನೆಂಟ್ ಆಗಬೇಕು, 1 ತಿಂಗಳಲ್ಲಿ ನಾನು ಮಗು ಎತ್ಕೊಡ್ಬೇಕು ಅಂದರೆ ನಾನು ಮಿಷಿನ್ ಅಲ್ಲ. ಯಾರೂ ಕೂಡ ಜಗತ್ತಲ್ಲಿ ಬೆಳಿಗ್ಗೆಗೇನೆ ಮದುವೆ ಆಗಿದ್ದು ಬೆಳಿಗ್ಗೆಗೇನೆ ಪ್ರೆಗ್ನೆಂಟ್ ಆಗಿಬಿಡ್ತಾನೆ ನಾನು ನೋಡಿಲ್ಲಪ್ಪ, ನನಗೆ ಗೊತ್ತಿಲ್ಲ, ಯಾಕೆ ನಮ್ಮ ಮನೆಗೆ ಯಾರೂ ಹಂಗಾಗಿಲ್ಲ. ಅಂದ್ರೆ ಮಗು ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿರುಕುಳ ಕೊಡ್ತಿದ್ರು ಅವರು. ಹೀಗೆ ಅಂತ ಮೇನ್ ಇದು ಸರ್, ಮಲ್ಕೊಳ್ಳೋ ವಿಚಾರಕ್ಕೆ ಸ್ಟಾರ್ಟ್ ಮಾಡಿದ್ದವನು. ನಾನು ಆ ಥರ ಈ ಥರ ವೆರೈಟೀಸ್ ಬೇಕು, ಫೋಟೋಸ್ ವೀಡಿಯೋಸ್ ನೋಡಿಬಿಟ್ಟು ವೆರೈಟೀಸ್ ಬೇಕು ಅಂದಾಗ ಅದಕ್ಕೆ ನಾನು ಅಗ್ರಿ ಆಗಲಿದ್ದಕ್ಕೆ ಏನು ಮಾಡ್ದ ಇವನು, ಬೀದಿಗೆ ತಂದು ನಿಲ್ಲಿಸ್ದ. ಇಷ್ಟೇ ಇದಕ್ಕೆ ಏನು ದೊಡ್ಡ ಜಗಳದೇ ಅಲ್ಲ ಇದು, 4 ಗೋಡೆ ಮಧ್ಯೆ ಮಲ್ಕೊಳ್ಳೋ ವಿಚಾರನ ಬೀದಿಗೆ ತಂದು ನಿಲ್ಲಿಸಿದಾಗ ಅವ್ನು ಪೋರ್ಟ್ರೇಟ್ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಅವನು ಬೇರೆ ಥರನೇ ಟ್ವಿಸ್ಟ್ ಕೊಟ್ಟ. ಅದನ್ನು ಟ್ವಿಸ್ಟ್ ಕೊಡಬೇಕಾದ್ರೆ ಮನುಷ್ಯ ತೋರಿಸ್ಬೇಕಲ್ವ ಸಾಕ್ಷಿ. ಎಲ್ಲ ನ್ಯೂಸಲ್ಲಿ ನಾನು ಫ್ರೀಡಮ್ ಫೈಟರ್ ಮಗ, ಅವ್ರ ಮಗ ಇವ್ರ ಮಗ ಅಂತ. ಮಗನಾಗಿ ಏಸ್ಗೆ ಕೆಲಸ ಮಾಡಿದ್ಯಲ್ಲ ಗುರು ನೀನು, ಹೆಣ್ಣಿನ ತಗೊಬಂದು ಬೇರೆ ಥರ ತೋರಿಸಿ ಅಶೀಲ ಫೋಟೋಸ್ಗಳೆಲ್ಲ ಹಾಕ್ತೀನಿ ಅಂತ ಹೇಳೋದ. ಇನ್ನೊಂದರಲ್ಲಿ ಹಾಕ್ಲಿ ಅವನು, ಕ್ರೈಮಲ್ಲಿ ನಾನು ತೋರಿಸ್ತೀನಿ ಅವ್ನು ಯಾವ ಥರ ಸೂಪರಾಗಿ ಮಾಡ್ತಾನೆ, ಯಾವ ಥರ ವೀಡಿಯೋಸ್ ಹಾಕ್ತಾನೆ ಅಂತ ತೋರಿಸ್ತೀನಿ. ಎಲ್ಲ ಹೋಗಿ ನೋಡಿ, ನಂದು ಬೇರೆ ಯಾವುದೋ ಒಂದು ಚಾನಲಲ್ಲಿ ಹೇಳ್ಬಾರ್ದು, ಆ ಚಾನಲಲ್ಲಿ ಅವನಾಗೋಣೆ ಹೋಗಿ ಸ್ವಂತದಲ್ಲಿ ಅವ್ನು ಯಾರನ್ನೋ ಕರ್ಕೊಂಡು ಫೋಟೋಸ್ಗಳು ಹಾಕಿದ್ಮೇಲೆ ನಾನು FIR ನಿಂತಿದ್ದಲ್ಲಿ ತನಕ ಇದು ಹೋಗೇ ಇರಲಿಲ್ಲ ಸರ್. ಇದು ಅವನಾಗೋನೆ ನಿಲ್ಸಿದ್ ಬೀದಿಗೆ ಬೇಕು ಅಂತ. ಅವರು ಮುಂಚೆ ನಿಮ್ಮ ಖಾಸಗಿ ಫೋಟೋಗಳನ್ನ ಹಾಕಿದ್ರು, ಇಲ್ಲಿರೋ ಫೋಟೋಸ್ಗಳು ಇಷ್ಟಿರೋ ಫೋಟೋಸ್ಗಳು ಎಲ್ಲಾನು ತಗೊಂಡೋಗಿ ಅದ್ರಲ್ಲಿ ಹಾಕಿದ್ದಾನೆ. ಬೇಕಿತ್ತು ಅವನು ನಮ್ಮ ಅಪ್ಪ ಅಮ್ಮನ ಫೋಟೋಸ್ಗಳನ್ನೆಲ್ಲ ಹಾಕಿದ್ದಾನೆ. ನಾನು ಮದುವೆ ನಮ್ಮ ಅಣ್ಣಂದಾಗಿದ್ದು ಮದುವೆ ಫೋಟೋಸ್ ಕಳಿಸಿದ್ರದನ್ನ ನಮ್ಮ ಅಪ್ಪ ಅಮ್ಮಂದೆಲ್ಲ ಬ್ಲರ್ ಮಾಡಲಿ ನಾವು ಫೋಟೋಸ್ ಹಾಕ್ಸವನೆ. ನಮ್ಮ ಮನೆಗೆ 3 ತಿಂಗಳು ನಾನು ದುಡ್ದು ತಗೊಂಬಂದು ತಿನ್ನಿಸಿ ಚೆನ್ನಾಗಿ ನೋಡ್ಕೊತಿದ್ದು ಅವನಿಗೆ. ನಮ್ಮನ್ನ ಇವತ್ತು ನಮ್ಮಮ್ಮ ಇಂಥ ಮಾಡಿದರೆ ತಲೆ ಹಿಡುಕರು ಇವ್ರು ದುಡ್ಡು ಕಿತ್ಕೊತಾರೆ ಅಂತ ಅಂತಾನೆ. ಎಂಥ ಬಾಯಿ ಅಂದರೆ ಅವನಿಗೆ. ಅಕ್ಕಪಕ್ಕದವ್ರು ಕೇಳ್ರಿ, ಇಷ್ಟೇ ಚಡ್ಡಿ ಹಾಕೊಂಡು ಬೀದಿಯಲ್ಲಿ ನಿಂತ್ಕೊತಾನೆ. ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ಹೊರಗಡೆ ನಿಂತ್ಕೊಂಡು ಜನಕ್ಕೆ ತೋರ್ಸಂಗೆ ನಿಂತ್ಕೊತಾನೆ. ಹೋಗೋಬರೋ ಹೆಂಗಸ್ರುಗಳಿಗೆಲ್ಲ ಅವನಿಗೆ ಬಡ್ಡಿ ವ್ಯವಹಾರದಲ್ಲಿ ಮಾಡ್ತಾನಲ್ಲ, ದುರಂಕಾರದ ಮಾತು, ಬೇರೆ ಹುಡುಗಿನ ಇದು ಮಾತಾಡೋದು, ಅದೇ ಜೀವನ ಅಂತ ಅನ್ಕೊಂಡು. ಅದು ಜೀವನ ಅಲ್ಲ. ಮದುವೆ ಆಗಿದ್ಮೇಲೆ ಜೀವನ ಬೇರೆ, ಮದುವೆಗಿಂತ ಜೀವನನೇ ಬೇರೆ. ಅದನ್ನು ತಿಳ್ಕೊತಿಲ್ಲ ಅವನು. ಅವ್ನಿಗೇನು ಇವಾಗ ನಾನೇನ ಆಯ್ತಪ್ಪ ಮಂಜು ನಿನ್ನ ಜೊತೆ ಮಲ್ಕೊತೀನಿ ಬಾರಪ್ಪ ಅಂದ್ಬಿಡ್ಲಿ, ಇವತ್ತು ಏನು ಮಾತಾಡಿದ್ರು ಎಲ್ಲ ಉಲ್ಟಾ ಹೊಡಿತಾನೆ. ಇವಾಗ ಯಾರ್ಯಾರು ಬಂದು ನೀವು ಕೇಳ್ತಿದ್ದೀರಾ, ನಿಮ್ಮನ್ನೇ ಕಲ್ಪ್ರೇಟ್ ಮಾಡ್ಬಿಟ್ಟು ಎಲ್ಲಾನು ಬೀದಿಗೆ ತಂದು ನೀವೇ ಸರಿಗಿಲ್ಲ ಅಂತ ಹೇಳ್ತಾನೆ. ಆ ಲೆವೆಲಿಗೆ ಅವನ ಮಂಜು. ಅಂದ್ರೆ ಬರೀ ನಿಮ್ಮ ಮೇಲೆ ಆಸೆಗೆ ಅವರು ಈ ತರ ಮಾಡ್ತಿದ್ದಾರೆ. ಮಲ್ಗಕ್ಕೆ ವಿಚಾರ ಸರ್, ಮಲಗ್ತೀನಿ ಅಂತ ಇವಾಗ ಅನ್ಲಿ ಎಲ್ಲ ಬಿಟ್ಟು ಕಾಲಿಗೆ ಬಿದ್ದು ಬಾ ಮೇಘ ಅಂತೇಳಿ ಬಂದ್ಬಿಡ್ತಾನೆ ಅಷ್ಟೇ. ಮಲ್ಗದ ವಿಚಾರ ಬಂದಿರೋದಿಲ್ಲ, ಮಲಗದೆ ಮೈನ್ ಅದೇ ಬಂದಿದ್ದು. ಅದನ್ನು ತಗೊಂಡೋಗ್ಬಿಟ್ಟು ಬೇರೆ ಲೈವಿಗೆ ನಿಂತವನೆ. ಇದಿಷ್ಟು ಸಂತ್ರಸ್ತೆ ಮಾತು. ಅಂದರೆ ಒಂದು ಕಡೆ ಪತಿ ಮಂಜುನಾಥ್ ಅವರು ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು, ಆದರೆ ಅವರು ಒಂದೇ ಅಂದರೆ ಲೈಂಗಿಕ ವಿಚಾರವಾಗಿಯೇ ಎಲ್ಲ ಜಗಳಗಳನ್ನು ತಂದಿದ್ದಾರೆ. ಅವರು ಒಂದಷ್ಟು ವಿಡಿಯೋಗಳನ್ನು ಫೋಟೋಗಳನ್ನು ತೋರಿಸಿ ಅದೇ ರೀತಿಯಾಗಿ ಮಾಡಬೇಕಂತೇಳಿ ನನಗೆ ಕಿರುಕುಳವನ್ನು ಕೊಡ್ತಿದ್ರು. ಅಲ್ಲಿಂದ ಶುರುವಾಗಿದ್ದಂಥ ಜಗಳ ಈಗ ಆರೋಪ ಮತ್ತು ಪ್ರತ್ಯಾರೋಪಗಳಿಗೂ ಕೂಡ ಬಂದಿದೆ ಅಂತೇಳಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನನ್ನು ಕೊಡ್ತಿದ್ದಾರೆ. ಸದ್ಯಕ್ಕೆ ಈ ಇಬ್ಬರ ಪ್ರಕರಣ ಪೊಲೀಸ್ ಠಾಣೆಗಳಲ್ಲಿದೆ, ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಿದೆ. ಇದರಲ್ಲಿ ತನಿಖೆ ವೇಳೆ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.